ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿದ್ದು ಒಂದೇ ವಾರಕ್ಕೆ ಮದುವೆ ಆಗೋದು. ಪತಿರಾಯನಿಗೆ ಕೈಕೊಟ್ಟು ಪ್ರಿಯಕರನ ಕೈ ಹಿಡಿದಿದ್ದಾಳೆ ಮಹಿಳೆ. ಇನ್ಸ್ಟಾಗ್ರಾಂನಲ್ಲಿ ಪತ್ನಿ ಮದುವೆ ವಿಡಿಯೋ ನೋಡಿ ಪತಿ ಶಾಕ್ ಆಗಿದ್ದಾನೆ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ಈ ಮಹಿಳೆ ವಾಸವಾಗಿರ್ತಾರೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ NCR ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇತ್ರಾವತಿ ಅಂತ ಈ ಮಹಿಳೆ 13 ವರ್ಷದ ಹಿಂದೆ ರಮೇಶ್ ಎಂಬಾತನನ್ನ ಮದುವೆಯಾಗಿದ್ರು. ನೇತ್ರಾವತಿ ರಮೇಶ್ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ರು. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ 3 ವರ್ಷದಿಂದ ವಾಸ ಮಾಡ್ತಿರ್ತಾರೆ. ಈ ವೇಳೆ ಇನ್ಸ್ಟಾಗ್ರಾಮ್ ಮೂಲಕ ಸಂತೋಷ್ ಅನ್ನೋನು ಪರಿಚಯ ಆಗಿರುತ್ತೆ. 2 ವಾರದಿಂದ ಸಂತೋಷ್ ಜೊತೆ ನೇತ್ರಾವತಿ ಚಾಟಿಂಗ್ ಕೂಡ ಮಾಡ್ತಿರ್ತಾರೆ. ಬಳಿಕ ಪತಿ ರಮೇಶ್ಗೆ ಕೈಕೊಟ್ಟು ಸಂತೋಷ್ ಜೊತೆಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. 1 ವಾರದ ಹಿಂದೆ ಸಂತೋಷ್ ಜೊತೆ ನೇತ್ರಾವತಿ ಹೋಗಿ ಮದುವೆ ಆಗಿದ್ದಾರೆ. ಸೊ ಹೀಗೆ 13 ವರ್ಷದಿಂದ ಸಂಸಾರ ಮಾಡ್ತಿದ್ದ ಮಹಿಳೆ ಒಂದೇ ವಾರಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆದಂತಹ ಪುರುಷನ ಜೊತೆಗೆ ಹೋಗಿ ಮದುವೆ ಆಗ್ಬಿಟ್ಟಿದ್ದಾರೆ. ಗಂಡನಿಗೆ ಗೊತ್ತಿಲ್ಲ ಪತ್ನಿ ನೇತ್ರಾವತಿ ಈ ತರ ಇನ್ನೊಬ್ಬನ ಜೊತೆ ಸಂಪರ್ಕದಲ್ಲಿದ್ದಾಳೆ, ಆಕೆ ಮದುವೆ ಆಗಿದ್ದಾಳೆ ಅನ್ನೋದು. ಇನ್ಸ್ಟಾಗ್ರಾಂನಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಪತಿಗೆ ಶಾಕ್ ಆಗಿದೆ. ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಚಾರ ಏನು ಅಂದ್ರೆ, ಹಳೆ ಮದುವೆ ಏನಾಗಿತ್ತು ಇವರಿಗೆ, ಅಲ್ಲಿ ವಿಚ್ಛೇದನೂ ಪಡ್ಕೊಂಡಿಲ್ಲ ಇವರು. ಮಗು ಇತ್ತು, ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಗಂಡನ್ಗೂ ಏನು ಹೇಳಿಲ್ಲ. ಮತ್ತೊಬ್ಬನ ಜೊತೆ ಮದುವೆ ಆಗಿ ಆ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ವಿಡಿಯೋ ಕಂಡು ಪತಿಗೆ ಶಾಕ್ ಆಗಿದೆ. ಅದಾದ್ಮೇಲೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನೇತ್ರಾವತಿಯನ್ನ ಪೊಲೀಸರು ಕರೆಸಿ ಡಿವೋರ್ಸ್ ತಗೊಳ್ಳದೆ ಇನ್ನೊಂದು ಮದುವೆ ಆದ್ರೆ ಅದು ಅರ್ಹವಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈ ಸೋಷಿಯಲ್ ಮೀಡಿಯಾ ಲವ್ ಸ್ಟೋರಿಗಳು ಯಾವ ರೀತಿಯ ಕೊನೆ ಕಾಣುತ್ತೆ ಅನ್ನೋದು ಸಾಕಷ್ಟು ಪ್ರಕರಣಗಳು ನೋಡಿದೀವಿ. ಈಗ ಅಂಥದ್ದೇ ಮತ್ತೊಂದು ಪರಿಚಯ ಆಗಿ ಒಂದೇ ವಾರಕ್ಕೆ 13 ವರ್ಷದ ಸಂಸಾರ ಮುರಿದು ಆಕೆ ಹೋಗಿ ಮದುವೆ ಆಗಿದ್ದು. ಈ ಪ್ರಕರಣದಲ್ಲಿ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಇಲ್ಲಿ ನೇತ್ರಾವತಿ ಅವರು ಏನಿರ್ತಾರೆ, ಅವರು ರಮೇಶ್ ಅನ್ನೋರ್ನ 13 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. 13 ವರ್ಷ ಒಟ್ಟಿಗೆ ಸಂಸಾರವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸಂತೋಷ್ ಅನ್ನುವಂಥವರ ಪರಿಚಯವಾಗುತ್ತೆ. ಪರಿಚಯವಾದ ನಂತರದಲ್ಲಿ ಆ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಅನಂತರದಲ್ಲಿ ಪ್ರೀತಿ ಆಗುತ್ತೆ. ಅನಂತರದ ಇಬ್ರು ಕೂಡ ಇವರು ಮನೆಯನ್ನ ಬಿಟ್ಟು ಹೋಗ್ತಾರೆ. ಮನೆಯನ್ನ ಬಿಟ್ಟು ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಕೂಡ ಆಗ್ತಾರೆ. ಮದುವೆ ಆದಂತ ನಂತರದಲ್ಲಿ ಆ ಒಂದು ವಿಡಿಯೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಒಂದು ವಿಡಿಯೋವನ್ನ ಪತಿ ರಮೇಶ್ ನೋಡ್ತಾರೆ. ರಮೇಶ್ ನೋಡಿದವರಿಗೆ ಶಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ಹೇಗೆ ಸಾಧ್ಯ? ಈಗ ಒಂದು ಮಾತನ್ನು ಕೂಡ ಹೇಳದೆ ಅವರು ಮನೆ ಬಿಟ್ಟು ಹೋದಂಥವ್ರು ತಕ್ಷಣವೇ ಮದುವೆ ಆಗಿರುವಂತಹ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಪತಿಗೂ ಶಾಕ್ ಆಗುತ್ತೆ. ಹಾಗೆ ಅವರ ಕುಟುಂಬಸ್ಥರಿಗೂ ಕೂಡ ಶಾಕ್ ಆಗುತ್ತೆ. ಅನಂತರದಲ್ಲಿ ಇದ್ರ ಬಗ್ಗೆ ಅವರು ಡೀಟೇಲ್ಸ್ ಅನ್ನ ಪಡಿತಾರೆ. ಡೀಟೇಲ್ಸ್ ಅನ್ನ ಪಡೆದು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೂ ಕೂಡ ಒಂದು ದೂರನ್ನ ಕೊಡ್ತಾರೆ. ಪೊಲೀಸರು ಕೂಡ NCR ಅನ್ನ ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡಿಕೊಂಡು ನೇತ್ರಾವತಿ ಅವ್ರನ್ನ ಕರೆಸ್ತಾರೆ. ನೇತ್ರಾವತಿಯನ್ನ ಕರೆಸಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಗಂಡನಿಂದ ಸ್ವಲ್ಪ ಮಟ್ಟಿಗೆ ನನಗೆ ಕಿರುಕುಳ ಆಗ್ತಾ ಇತ್ತು ಅನ್ನುವಂಥ ಒಂದು ವಿಚಾರವನ್ನ ಕೂಡ ಅವ್ರು ಹೇಳಿರುವಂಥದ್ದು. ಅದೇ ರೀತಿಯಲ್ಲಿ ನನಗೆ ಇವ್ರ ಜೊತೆ ಸಂಸಾರ ಮಾಡಲಿಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸಂತೋಷನ ಪ್ರೀತಿಸ್ತಾ ಇದ್ದೆ, ಅವರೊಂದಿಗೆ ವಿವಾಹ ಕೂಡ ಆಗಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆಗ ಪೊಲೀಸರು ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾರೆ. ನೀವು ಮದುವೆ ಆಗಿದ್ದೀರಾ, ಓಕೆ, ಆದ್ರೆ ಈ ಮದುವೆ ಊರ್ಜಿತವಾಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ವಿಚ್ಛೇದನವನ್ನ ಕೂಡ ಪಡೆದಿಲ್ಲ. ಹಾಗಾಗಿ ವಿಚ್ಛೇದನವನ್ನ ಪಡೆದು ಅನಂತರದಲ್ಲಿ ಮದುವೆ ಆದ್ರೆ ಮಾತ್ರ ಅದು ಊರ್ಜಿತ ಆಗುತ್ತೆ. ಹಾಗೆ ನೀವು ಮದುವೆಯನ್ನ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ. ಹಾಗಾಗಿ ಈ ಒಂದು ಮದುವೆಯನ್ನ ಊರ್ಜಿತ ಮದುವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೇತ್ರಾವತಿಯು ಕೂಡ ಒಂದು ವಿಚಾರವನ್ನ ಹೇಳ್ತಾರೆ. ಅಂದ್ರೆ, ನಾನು ವಿಚ್ಛೇದನವನ್ನ ಪಡೆದು ಅನಂತರದಲ್ಲಿ ಮದುವೆ ಆಗ್ತೀನಿ, ವಿಚ್ಛೇದನವನ್ನ ಪಡಿಲಿಕ್ಕೆ ಈಗ ಅಪ್ಲಿಕೇಶನ್ ಅನ್ನ ಕೂಡ ಹಾಕ್ತೀನಿ ನಾನು ಅನ್ನುವಂಥ ಒಂದು ಮಾತನ್ನ ಕೂಡ ಅವರು ಹೇಳಿರುವಂಥದ್ದು. ಅನಂತರದಲ್ಲಿ ತನ್ನ ಮಗುವನ್ನ ನಾನೇ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಪತಿಯ ಕುಟುಂಬಸ್ಥರು ಏನಿದ್ದಾರೆ, ಆಕೆಯ ನಡೆಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಆಕೆ ನಮಗೆ ಮೋಸ ಮಾಡಿದ್ದಾಳೆ ಅನ್ನುವಂಥ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂಥದ್ದು. ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಈ ರೀತಿಯಲ್ಲಿ ಏಕಾಏಕಿಯಾಗಿ ಹೋದ್ರೆ ಸಂಸಾರಗಳ ಕತೆ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ರಮೇಶ್ ಅವರ ಕುಟುಂಬಸ್ಥರು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ 1 ವಾರದ ಪ್ರೀತಿ, ಅನಂತರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇವ್ರಿಗೆ ಪರಿಚಯ ಆಗುತ್ತೆ. ತಕ್ಷಣವೇ ಹೋಗಿ ಮದುವೆ ಆಗ್ತಾರೆ. ಇದು ಅವರ ಗಂಡನ ಮನೆಯವರಿಗೆ ವಿಚಾರವೇ ಗೊತ್ತಿರೋದಿಲ್ಲ ಅನ್ನುವಂಥದ್ದೇ ಇದು ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಹೇಳ್ಬೋದು. ಹಾಗಾದ್ರೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ NCR ಅನ್ನ ಪೊಲೀಸರು ಕೂಡ ದಾಖಲಿಸಿದ್ದಾರೆ. ಹಾಗೆ ಆಕೆಯ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಂಡಿರುವಂಥದ್ದು. ಪತಿ ರಮೇಶ್ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಇದನ್ನ ಕೋರ್ಟ್ ನಲ್ಲಿ ಅವರು ಬಗೆಹರಿಸಿಕೊಳ್ಬೇಕಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.